ಇಡೀ ವಿಶ್ವದ ಆರ್ಥಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತಾ ಇರುವ ಮಹಾಮಾರಿ ಸೈಬರ್ ಕ್ರೈಮ್ ಪಿಡುಗುಗಳನ್ನು ತಡೆಯೋದಕ್ಕೆ ಸಾಕಷ್ಟು ಸಂಶೋಧನೆಗಳು ಹಾಗೂ ಜಾಗೃತಿ ಕೆಲಸಗಳು ಕೂಡ ನಡೀತಾ ಇವೆ. ಇದರ ಜೊತೆಗೆ ನ್ಯೂಸ್ ಫಸ್ಟ್ ಕೂಡ ಕಳೆದ 2 ವರ್ಷಗಳಲ್ಲಿ ಎತ್ತರ ಕಾರ್ಯಕ್ರಮದ ಅಡಿ 100ಕ್ಕೂ ಹೆಚ್ಚು ವಿಶೇಷ ವರದಿಗಳನ್ನು ಮಾಡಿದೆ. ಇದಕ್ಕಾಗಿ ಎಕ್ಸ್ಚೇಂಜ್ ಫಾರ್ ಮೀಡಿಯಾ ನೀಡುವ ಗೋಲ್ಡನ್ ಅವಾರ್ಡ್ ಕೂಡ ಪಡೆದುಕೊಂಡಿದೆ. ಇದೀಗ ನ್ಯೂಸ್ ಫಸ್ಟ್ ವತಿಯಿಂದ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಂತಾರಾಷ್ಟ್ರೀಯ ಸೈಬರ್ ಕ್ರೈಮ್ ಕಾನ್ಕ್ಲೇವ್ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆವರಣದಲ್ಲಿರುವ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ಸಮಾವೇಶ ನಡೆಯುತ್ತದೆ. ಸಮಾವೇಶದಲ್ಲಿ ವಿವಿಧ ವಿಷಯಗಳ ಬಗ್ಗೆ ದೇಶ ವಿದೇಶದ ತಜ್ಞರು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಸಮಾವೇಶದ ಭಾಗವಾಗಿಯೇ ಹ್ಯಾಕಥಾನ್ನ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯಲಿದೆ. ಇದರಲ್ಲಿ ವಿಜೇತರಾಗುವ ತಂಡಗಳಿಗೆ 2 ಲಕ್ಷ ರೂಪಾಯಿಗಳ ಬಹುಮಾನ ಕೂಡ ನೀಡಲಾಗುತ್ತೆ. ಅಲ್ಲದೆ ಇದೇ ಸಮಾವೇಶದಲ್ಲಿ ಭಾಗವಾಗಿ ಸ್ಟಾರ್ಟ್ಅಪ್ ಪವೆಲಿಯನ್ ಕೂಡ ಇರಲಿದ್ದು ಹಲವಾರು ಸ್ಟಾರ್ಟ್ಅಪ್ಗಳು ತಮ್ಮ ಪ್ರಾಡಕ್ಟ್ಗಳ ಪ್ರದರ್ಶನ ಮಾಡಲಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳು ಕೂಡ ಇಂತಹ ಸ್ಟಾರ್ಟ್ಅಪ್ಗಳಿಗೆ ನೀಡುವ ಸಹಾಯವನ್ನು ತಿಳಿಸಿಕೊಡಲಿದ್ದಾರೆ. ಈ 2 ದಿನಗಳ ಸಮಾವೇಶಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ನ ಭಾಗವಾದ ಸೈಸೆಕ್ ಅಂದರೆ ಸೈಬರ್ ಸೆಕ್ಯುರಿಟಿ ಕೌನ್ಸಿಲ್ ಸಹಕಾರ ನೀಡಿದ್ದು ಐಟಿ ಸೇರಿದಂತೆ ದೊಡ್ಡ ಕಂಪನಿಗಳಿಗೆ ರಿಯಲ್ ಟೈಮ್ ಉದ್ಯಮಕ್ಕೆ ಅನುಕೂಲವಾಗುವಂತೆ ಜೆನಿಮೈನ್ ಸಂಸ್ಥೆ ಡೇಟಾ ಮ್ಯಾನೇಜ್ಮೆಂಟ್ ಪರಿಹಾರಗಳನ್ನು ಒದಗಿಸುತ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.